ಬಿಸಿಲನಾಡು ರಾಯಚೂರು ಜಿಲ್ಲೆಯಲ್ಲೂ ಕೂಡ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ನಾವಿವತ್ತು ರಾಯಚೂರು ನಗರದ ನವೋದಯ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿರ್ತಕ್ಕಂಥ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿದ್ದೇವೆ. ಇಲ್ಲೂ ಕೂಡ ಬೆಳಗ್ಗೆಯಿಂದಲೇ ವೈಕುಂಠ ಏಕಾದಶಿ ನಿಮಿತ್ತವಾಗಿ ವಿಶೇಷ ಪೂಜೆ ಮತ್ತು ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಹೀಗಾಗಿ ಭಕ್ತರೆಲ್ಲರೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಆಗಮಿಸಿ ದರ್ಶನವನ್ನು ಪಡಿತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಸರತಿ ಸಾಲಿನಲ್ಲಿ ಬಂದಂಥ ನೂರಾರು ಭಕ್ತರು ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡಿತಾ ಇದ್ದಾರೆ. ವೈಕುಂಠ ಏಕಾದಶಿ ಅಂತಂದರೆ ಇವತ್ತು ಉತ್ತರ ದ್ವಾರದಿಂದ ಬಂದು ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದರೆ ನಮ್ಮ ಕಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ, ಸಂಕಷ್ಟ ದೂರ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಹಿನ್ನೆಲೆಯಲ್ಲಿ ಬೆಳ್ಳಂಬೆಳಗ್ಗೆ ಭಕ್ತರೆಲ್ಲರೂ ಕೂಡ ದೇವಸ್ಥಾನಕ್ಕೆ ಆಗಮಿಸಿ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೀಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ದೇವಸ್ಥಾನಕ್ಕೆ ಬರುವಂಥ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ದೇವಸ್ಥಾನದ ಆಡಳಿತ ಮಂಡಳಿಯವರು ಅಲ್ಲಲ್ಲಿ ಸ್ವಯಂ ಸೇವಕರನ್ನು ನಿಯೋಜನೆ ಮಾಡಿದ್ದಾರೆ. ಬರುವಂಥ ಭಕ್ತರೆಲ್ಲರೂ ಕೂಡ ಸರತಿ ಸಾಲಿನಲ್ಲಿ ಬರಬೇಕು ಮತ್ತು ದೇವಸ್ಥಾನಕ್ಕೆ ಬಂದಂಥ ಭಕ್ತರಿಗೆಲ್ಲರಿಗೂ ಕೂಡ ದರ್ಶನ ಮತ್ತು ಪ್ರಸಾದ ವ್ಯವಸ್ಥೆ ಇದೆ. ಹಾಗಾಗಿ ಯಾರೂ ಕೂಡ ಗೊಂದಲ ಮಾಡಿಕೊಂಡು ಅಥವಾ ಅವಸರಾಗಿ ಬರುವಂಥದ್ದು ಯಾರೂ ಕೂಡ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಜೊತೆಗೆ ದೇವಸ್ಥಾನವು ಕೂಡ ದೇಶದ ವಿವಿಧ ಮೂಲೆಗಳಲ್ಲಿ ಸಿಗ್ತಕ್ಕಂಥ ಹೂಗಳಿಂದ ಇಡೀ ದೇವಸ್ಥಾನವನ್ನು ಅಲಂಕಾರ ಮಾಡಿದ್ದಾರೆ. ತಾವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಬಣ್ಣದ ಹೂಗಳಿಂದ ಇಡೀ ದೇವಸ್ಥಾನವನ್ನು ಅಲಂಕಾರ ಮಾಡಿದ್ದಾರೆ. ಜೊತೆಗೆ ಈ ಒಂದು ವೈಕುಂಠ ಏಕಾದಶಿ ನಿಮಿತ್ತವಾಗಿ ಈ ಒಂದು ದರ್ಶನಕ್ಕೆ ಏನು ವ್ಯವಸ್ಥೆ ಮಾಡಿದ್ದಾರೋ ಆ ವ್ಯವಸ್ಥೆ ತುಂಬ ಸುಗಮವಾಗಿದೆ ಮತ್ತು ಯಾರಿಗೂ ಕೂಡ ಯಾವುದೇ ರೀತಿಯ ಸಣ್ಣ ಸಮಸ್ಯೆ ಕೂಡ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು. ಇಡೀ ದೇವಸ್ಥಾನ ಏನಿದೆಯೋ ಆ ದೇವಸ್ಥಾನವನ್ನು ಹಲವು ರೀತಿಯ ಆಭರಣಗಳಿಂದ ಅಲಂಕಾರ ಮಾಡಿದ್ದಾರೆ ಮತ್ತು ಬರುವಂಥ ಭಕ್ತರಿಗೆ ಸುಗಮವಾಗಿ ದರ್ಶನ ಆಗಬೇಕು ಅನ್ನೋ ಕಾರಣಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು. ಬಣ್ಣದ ಹೂಗಳಿಂದ ಇಡೀ ದೇವಸ್ಥಾನ ಏನಿದೆ ಸಿಂಗಾರ ಮಾಡಿದಾರಲ್ಲ, ಅದು ಬರುವಂಥ ಭಕ್ತರಿಗೆ ತುಂಬ ಆನಂದಮಯವಾದಂಥ ದರ್ಶನವಾಗ್ತಾ ಇದೆ. ಮತ್ತು ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಅರ್ಚಕರು ಬರುವಂಥ ಭಕ್ತರಿಗೆ ಎಲ್ಲ ರೀತಿಯ ಪೂಜೆಗೆ ಮತ್ತು ಈ ಒಂದು ವಿಶೇಷ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬರುವಂಥವರೆಲ್ಲರೂ ಕೂಡ ಇವತ್ತು ವೈಕುಂಠ ಏಕಾದಶಿ ಇದೆ, ಇಂಥ ದಿನ ನಮಗೆ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ಸರ್ ಹೇಳಿ. ಈಗ ದೇವಸ್ಥಾನದಲ್ಲಿ ಏನೇನು ವ್ಯವಸ್ಥೆ ಆಗಿದೆ? ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ಅನುಕೂಲವಾಗಿ ಹಾಗೆ ಪ್ರಸಾದ ವಿತರಣೆ ಆಗುತ್ತೆ ಮತ್ತು ನೀರಿನ ವ್ಯವಸ್ಥೆ ಇದೆ. ಆಮೇಲೆ ಎಲ್ಲ ಯಾವುದೇ ಥರ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಕೂಡ ಇದೆ. ಮತ್ತು ವಯಸ್ಸಾದವರು ಮುಂದಕ್ಕೆ ಬಂದವರಿಗೆ ಸ್ಪೆಷಲಾಗಿ ಎಂಟ್ರೆನ್ಸ್ ಕೊಡ್ತೇವೆ, ದ್ವಾರ ಇದೆ ಅವರಿಗೆ. ಆ ಎಲ್ಲ ವ್ಯವಸ್ಥೆಗಳನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. ಸರ್, ಈಗ ವೈಕುಂಠ ಏಕಾದಶಿ ಅಂತಂದರೆ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀರಾ ನಿಮ್ಮ ದೇವಸ್ಥಾನದಲ್ಲಿ. ಏನೇನು ವಿಶೇಷತೆ ಇದೆ? ವಿಶೇಷ ಅಂದರೆ ತಾವು ತಮಗೆ ಕಣ್ಣಿಗೆ ಕಾಣೋ ಹಾಗೆ ಇಷ್ಟೊಂದು ವೈಭವತವಾಗಿ ಪುಷ್ಪಾಲಂಕರಣ ನಾವು ಮಾಡಿದ್ದೀವಿ. ಇದರಲ್ಲಿ ಒಂದು 60-80 ವಿವಿಧ ರೀತಿಯ ಪುಷ್ಪಗಳನ್ನು ನಾವು ಮಾಡಿಬಿಟ್ಟು ಪುಷ್ಪಾಲಂಕರಣದಿಂದ ಏನಂತ ಅದಕ್ಕೆ ನಮ್ಮ ಸ್ವಾಮಿಯನ್ನು ಅಲಂಕರಿಸಿದ್ದೀವಿ ನಾವು. ವೈಕುಂಠ ಏಕಾದಶಿ ದಿನ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದ್ರೆ ಏನಾಗುತ್ತೆ ಭಕ್ತರಿಗೆ? ವೈಕುಂಠ ಏಕಾದಶಿಯ ದರ್ಶನ ಪಡೆದಲ್ಲಿ ಹಿಂದೂಗಳ ಅಪಾರ ನಂಬಿಕೆ ಅಂತಂದರೆ ಇದು ಒಂದು ಮೋಕ್ಷಕ್ಕೆ ದಾರಿ ಆಗುತ್ತೆ ಅಂತ ಹೇಳ್ತಾರೆ. ಅಥವಾ ನಾವು ಮಾಡಿದಂಥ ಯಾವುದೇ ಥರದ ಪಾಪಗಳು ಇರಬಹುದು, ಯಾವುದೇ ಥರ ಒಂದು ಉದಾಹರಣೆಗಾಗಿ ಪಿತೃದೋಷ ಅಂತೀವಿ, ಆ ಪಿತೃದೋಷ ಕೂಡ ಇದರಲ್ಲಿ ನಿವಾರಣೆ ಆಗುತ್ತೆ. ಪ್ರಾಯಶ್ಚಿತ್ತಿಗೆ ಒಂದು ದಾರಿ ಅಂತ ಹೇಳ್ತೀವಿ. ವೈಕುಂಠ ದಾರ ಓಪನ್ ಆಗೋದಕ್ಕೆ ಸ್ವರ್ಗದ ಬಾಗಿಲು ತೆಗೆದಿರ್ತದೆ. ಹಾಗಾಗಿ ನಾವು ಆಧ್ಯಾತ್ಮಿಕವಾಗಿ ಹೇಳಬೇಕಂದ್ರೆ ಇದು ಮೋಕ್ಷಕ್ಕೆ ದಾರಿ ಮಾಡುತ್ತೆ. ಓಕೆ, ಇನ್ನೂ ಬೇರೆ ಭಕ್ತರು ಇದ್ದಾರೆ. ಅವ್ರನ್ನ ಇವತ್ತು ಬಂದು ವೆಂಕಟೇಶ್ವರ ಸ್ವಾಮಿ ದರ್ಶನ ಪಡೆದಿರಲ್ಲ, ಹೇಗೆ ಅನಿಸುತ್ತೆ? ತುಂಬ ಖುಷಿ ಆಗ್ತಿದೆ. ಬೆಳಗ್ಗೆ 4:15ಗೆ ಬಂದು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದು ಈ ಥರ ದರ್ಶನ ಪಡೆಯೋದು ತುಂಬ ಖುಷಿ ಪಡುತ್ತೆ. ಅದಾಗಿಯೂ ಕೂಡ ಜನಗಳನ್ನು ಮತ್ತು ಎಲ್ಲ ರೀತಿಯ ಭಕ್ತಾದಿಗಳು ಇಲ್ಲಿ ಬರೋದ್ರಿಂದ, ಸ್ಪೆಷಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋರು ಮತ್ತು ಈ ಶಿವ ಮಾಲೆ ಹಾಕಿರೋರು ಕೂಡ ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ಇಲ್ಲಿ ಬಂದು ದರ್ಶನ ತೊಗೊಳ್ಳೋದು. ಸೊ ನವೋದಯ ಎಜುಕೇಷನ್ ಟ್ರಸ್ಟ್ ತುಂಬ ವರ್ಷದಿಂದ ಇದು ನಡೆಸ್ಕೊಂಡು ಬರ್ತಾ ಇದೆ. ಸೊ ತುಂಬ ಖುಷಿ ಆಗುತ್ತೆ ಇದನ್ನು ನೋಡ್ತಾ ಇರೋದು. ಆಮೇಲೆ ವಿದ್ಯಾರ್ಥಿಗಳು ಕೂಡ ಅಷ್ಟೇ ವಾಲಂಟಿಯರ್ ಆಗಿ ಅವರೇ ಬಂದು ಅವರ ಸೇವೆಯನ್ನು ತೋರಿಸ್ತಾರೆ. ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ. ಇದು ಇಲ್ಲಿರ್ತಕ್ಕಂಥವ್ರು ಹೇಳುವಂಥ ಮಾಡಿದಾರಲ್ಲ, ಆ ಅಲಂಕಾರ ನೋಡುವಂಥ ಭಕ್ತರು ಕೂಡ ಆನಂದದಿಂದ ಕಣ್ಣು ತುಂಬಿಕೊಳ್ತಾ ಇದ್ದಾರೆ. ಇಂಥ ಒಂದು ಸೌಭಾಗ್ಯ ನಮಗೆ ಸಿಕ್ತಲ್ಲ, ನಾವೇ ಪುಣ್ಯವಂತರು ಅನ್ನುವಂಥ ಮಾತುಗಳು ಇಲ್ಲಿಂದ ಭಕ್ತರಿಂದ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ಒಟ್ಟಲ್ಲಿ ಹೇಳಬೇಕಾದ್ರೆ ಈ ಒಂದು ವೈಕುಂಠ ಏಕಾದಶಿಯ ಸಂಭ್ರಮ ರಾಯಚೂರಿನಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ ಅಂತ ಹೇಳ್ಬೋದು. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.